ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ VTU 2026 ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ ನಂಬರ್ 2C 6 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಇದಕ್ಕೆ 3 ಮಾರ್ಕ್ಸ್, ಇದಕ್ಕೆ 3 ಮಾರ್ಕ್ಸ್. ಯಾಕಂತಂದ್ರೆ ಇವೆರಡು ಕೂಡ ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್ಗಳು. ಸೊ ಯಾವ ರೀತಿ ಅಂತ ಡಿಸ್ಕಸ್ ಮಾಡೋಣ. ಅದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಮಗೆ ಆಪರೇಟರ್ಗಳ ಪ್ರೆಸಿಡೆನ್ಸ್ಗಳು ಗೊತ್ತಿರಬೇಕು. ಆಪರೇಟರ್ ಪ್ರೆಸಿಡೆನ್ಸ್ ಅಂತಂದ್ರೆ ಯಾರಿಗೆ ಜಾಸ್ತಿ ಮಹತ್ವ ಇರುತ್ತೆ ಆಪರೇಟರ್ಗಳಲ್ಲಿ ಅಂತ, ಅಂದ್ರೆ ಫಸ್ಟ್ ಯಾರಿಗೆ ಪ್ರಿಫರೆನ್ಸ್ ಅನ್ನ ಕೊಡಬೇಕು. ನೋಡಿ, ಎ ಪ್ಲಸ್ ಬಿ ಇದೆ ಅಂತ ಅನ್ಕೊಳ್ಳಿ. ಈ ಎ ಇರ್ಬೋದು, ಬಿ ಅಥವಾ 5 + 6 ಇದೆ ಅನ್ಕೊಳ್ಳಿ. 5 ಇರ್ಬೋದು, 6 ಅಂತಂದ್ರೆ ನಂಬರ್ಗಳು ಅಥವಾ ಆಲ್ಫಾಬೆಟ್ಸ್ಗಳು, ವೆದರ್ ಇಟ್ ಇಸ್ ಸ್ಮಾಲರ್ ನಂಬರ್ಸ್ ಆರ್ ಬಿಗ್ಗರ್ ನಂಬರ್ಸ್, ನಾವು ಅದನ್ನ ಏನಂತ ಕರಿತೀವಿ? ಆಪರೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಪರೆಂಟ್ಸ್. ಸರಿನಾ? ಈ ಎರಡು ಆಪರೆಂಟ್ಗಳ ಮಧ್ಯೆ ಒಂದು ರಿಲೇಶನ್ಶಿಪ್ ಅನ್ನ ತೋರಿಸೋದಕ್ಕೆ ಏನ್ನ ಯೂಸ್ ಮಾಡ್ತೀವಿ? ಆಪರೇಟರ್ ಅನ್ನ ಯೂಸ್ ಮಾಡ್ತೀವಿ. ಸರಿನಾ? ಈ ಆಪರೇಟರ್ ಏನ್ ಹೇಳ್ತಾ ಇದೆ? 5 + 6 ಅನ್ನ ಆಡ್ ಮಾಡ್ರಿ. ಸೊ ಇಟ್ ಈಸ್ ಶೋಯಿಂಗ್ ಎ ರಿಲೇಶನ್ಶಿಪ್. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ? ಅದನ್ನ ಆಪರೇಟರ್ ಅಂತ ಕರಿತೀವಿ. ಸೊ ಆಪರೆಂಟ್ಗಳಂದ್ರೆ ಆಲ್ಫಾಬೆಟ್ಸ್ ಇರ್ಬೋದು, ನಂಬರ್ಸ್ ಇರ್ಬೋದು, ಅವೆಲ್ಲವೂ ಕೂಡ ಆಪರೆಂಟ್ಗಳು. ಆಪರೇಟರ್ಸ್ ಅಂತಂದ್ರೆ ಅವುಗಳ ಮಧ್ಯೆ ರಿಲೇಶನ್ಶಿಪ್ ತೋರಿಸುವಂತವು. ಸೊ ಇಲ್ಲಿರುವಂತವು ಎಲ್ಲವೂ ಇದಾವಲ್ಲ, ಇವುಗಳು ಮೇಜರ್ ಆಗಿ ಯೂಸ್ ಆಗುವಂತ ಆಪರೇಟರ್ಸ್. ಇದು ಓಪನ್ ಮತ್ತೆ ಕ್ಲೋಸ್ಡ್ ಬ್ರೇಸಿಸ್ ಅಥವಾ ಪ್ಯಾರಂಥೆಸಿಸ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಸಿಂಬಲ್, ಇಲ್ಲ ಅಂತಂದ್ರೆ ಡಾಲರ್ ಸಿಂಬಲ್. ಸೊ ಎರಡರಲ್ಲಿ ಒಂದು ನಿಮ್ಗೆ ಕೊಡ್ತಾರೆ ಎಕ್ಸಾಮ್ ನಲ್ಲಿ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್, ಇವೆರಡಕ್ಕೂ ಕೂಡ ಸೇಮ್ ಪ್ರಿಫರೆನ್ಸ್ ಇರುತ್ತೆ. ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಇವೆರಡಕ್ಕೂ ಕೂಡ ಸೇಮ್ ಪ್ರಿಫರೆನ್ಸ್ ಇರುತ್ತೆ. ಸೊ ಇವಾಗ ನೀವು ಹೇಳ್ತಾ ಇದ್ದೀರಾ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಗೆ ಸೇಮ್ ಪ್ರಿಫರೆನ್ಸ್ ಇದೆ, ಪ್ಲಸ್ ಮತ್ತೆ ಮೈನಸ್ ಎರಡಕ್ಕೂ ಕೂಡ ಸೇಮ್ ಪ್ರಿಫರೆನ್ಸ್ ಇದೆ. ಎರಡು ಕೂಡ ಏನಾದ್ರೂ ಒಂದೇ ಕ್ವಶನ್ ಅಲ್ಲಿ ಬಂದ್ರೆ ಏನ್ ಮಾಡೋಣ? ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಸ್ಟಾರ್ ಡಿ ಸ್ಲಾಶ್ ಇ ಮೈನಸ್ ಎಫ್. ಸರಿನಾ? ಇಲ್ಲೇನಾಗಿದೆ ನೋಡಿ, ಪ್ಲಸ್ ಕೂಡ ಇದೆ, ಮೈನಸ್ ಕೂಡ ಇದೆ, ಮಲ್ಟಿಪ್ಲಿಕೇಶನ್ ಕೂಡ ಇದೆ, ಡಿವಿಷನ್ ಕೂಡ ಇದೆ. ಸೊ ಈ ಸಿನಾರಿಯೋ ಅಲ್ಲಿ ನಾವು ಯಾವ ರೀತಿ ಹೋಗ್ಬೇಕು ನೋಡಿ. ಆ ಸಿನಾರಿಯೋ ಬಂದಾಗ ಇವೆರಡು ಕಂಡೀಷನ್ಗಳು ಏನು? ಮಲ್ಟಿಪ್ಲಿಕೇಶನ್, ಡಿವಿಷನ್, ಪ್ಲಸ್ ಮತ್ತೆ ಮೈನಸ್. ಸೊ ಇವು ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿನ ಫಾಲೋ ಮಾಡ್ತವೆ. ಅಂದ್ರೆ ಸಿಂಪಲ್. ಸೊ ಇವಾಗ ಪ್ಲಸ್ ಇದೆ, ಮೈನಸ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಡಿವಿಷನ್ ಇದೆ. ಸೊ ಇದರಲ್ಲಿ ಜಾಸ್ತಿ ಪ್ರಿಫರೆನ್ಸ್ ಯಾರಿಗೆ? ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ಗೆ. ಸರಿ, ಎರಡು ಕೂಡ ಇದಾವೆ. ಸೊ ಇವಾಗ ಇವರಿಬ್ಬರಲ್ಲಿ ಯಾರಿಗೆ ಪ್ರಿಫರೆನ್ಸ್ ಅನ್ನ ಕೊಡಬೇಕು? ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿ. ಅಂದ್ರೆ ಕ್ವಶನ್ ಇನ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಗೆ ನೋಡ್ತಾ ಹೋಗಿ, ಯಾರು ಫಸ್ಟ್ ಸಿಗ್ತಾರೆ ನಿಮ್ಗೆ ಅವರಿಗೆ ಪ್ರಿಫರೆನ್ಸ್. ನೋಡಿ, ಯಾರು ಲೆಫ್ಟ್ ಇಂದ ರೈಟ್ ಗೆ ಹೋಗ್ಬೇಕಾದ್ರೆ ಇರೋದು ಮಲ್ಟಿಪ್ಲಿಕೇಶನ್. ಸೊ ಫಸ್ಟ್ ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ ಪ್ರಿಫರೆನ್ಸ್ ಯಾರಿಗೆ? ಡಿವಿಷನ್. ನೆಕ್ಸ್ಟ್ ಇವರಿಬ್ಬರಿಗೂ ಕೊಟ್ಟಾದ್ಮೇಲೆ ಪ್ಲಸ್ ಮತ್ತೆ ಮೈನಸ್ ಬರುತ್ತೆ. ಸೊ ಅದನ್ನ ಸಾಲ್ವ್ ಮಾಡ್ತೀನಿ. ಇದನ್ನ ಪೋಸ್ಟ್ ಫಿಕ್ಸ್ ಕನ್ವರ್ಟ್ ಮಾಡೋಣ, ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಎ ಪ್ಲಸ್ ಬಿ ಇಸ್ ಎ ಫಸ್ಟ್ ಆಪರೆಂಟ್, ಡಿ ಇಸ್ ಎ ಸೆಕೆಂಡ್ ಆಪರೆಂಟ್. ಅವುಗಳ ಮಧ್ಯೆ ಇರುವಂತಹ ಆಪರೇಟರ್ ಇಸ್ ಮಲ್ಟಿಪ್ಲಿಕೇಶನ್. ಸೊ ನಾನು ಇದನ್ನ ಪೋಸ್ಟ್ ಫಿಕ್ಸ್ ಗೆ ಕನ್ವರ್ಟ್ ಮಾಡಬೇಕು. ದಿಸ್ ಈಸ್ ಎನ್ ಇನ್ಫಿಕ್ಸ್. ಇನ್ಫಿಕ್ಸ್ ಅಂದ್ರೇನು? ಎರಡು ಆಪರೆಂಟ್ಗಳ ಮಧ್ಯೆ ಆಪರೇಟರ್, ಎರಡು ಆಪರೆಂಟ್ಗಳ ಮಧ್ಯೆ ಆಪರೇಟರ್. ಸೊ ಇದನ್ನ ಇನ್ಫಿಕ್ಸ್ ಅಂತ ಕರಿತೀವಿ. ಇವಾಗ ಪೋಸ್ಟ್ ಫಿಕ್ಸ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಆಪರೆಂಟ್ 1 ಅನ್ನ ಅದೇ ರೀತಿ ಬರೀರಿ, ಆಪರೆಂಟ್ 2 ಅನ್ನು ಕೂಡ ಅದೇ ರೀತಿ ಬರೀರಿ. ನೆಕ್ಸ್ಟ್ ಅವುಗಳ ಮಧ್ಯೆ ಇರುವಂತಹ ಆಪರೇಟರ್ ಅನ್ನ ನೆಕ್ಸ್ಟ್ ಬರೀಬೇಕು. ಏನು? ಆಪರೆಂಟ್ 1, ಆಪರೆಂಟ್ 2 ಮತ್ತೆ ಆಪರೇಟರ್ ಏನಿರುತ್ತೆ ಅದನ್ನ ಕೊನೆಯಲ್ಲಿ ಬರೀಬೇಕು. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಇದು ಅಷ್ಟು ಸೇರಿ ಸಪರೇಟ್ ಆಪರೆಂಟ್ ಆಗುತ್ತೆ. ಏನಾಗುತ್ತೆ? ಸಪರೇಟ್ ಆಪರೆಂಟ್. ಸೊ ಇವಾಗ ಡಿವಿಷನ್ ಇ ಮೈನಸ್ ಎಫ್. ಈಗ ಯಾವ್ಯಾವ ಆಪರೇಟರ್ಸ್ ಇದೆ? ಪ್ಲಸ್ ಇದೆ, ಡಿವಿಷನ್ ಇದೆ, ಮೈನಸ್ ಇದೆ. ಸೊ ಇದು ಅಷ್ಟು ಸೇರಿಸಿ ಒಂದು ಆಪರೆಂಟ್ ಆಗಿದೆ. ಸೊ ಇವಾಗ ಪ್ಲಸ್, ಡಿವಿಷನ್, ಮೈನಸ್ ಯಾರಿಗೆ ಜಾಸ್ತಿ ಪ್ರಿಫರೆನ್ಸ್? ಡಿವಿಷನ್. ಸೊ ಎ ಪ್ಲಸ್ ಇದು ಮೊದಲನೇ ಆಪರೆಂಟ್, ಇ ಇಸ್ ದ ಸೆಕೆಂಡ್ ಆಪರೆಂಟ್. ಅವುಗಳ ಮಧ್ಯೆ ಇರುವಂತಹ ಆಪರೇಟರ್ ಯಾವುದು? ಡಿವಿಷನ್. ಸೊ ಫಸ್ಟ್ ಆಪರೆಂಟ್ 1 ಅನ್ನ ಬರೀರಿ, ನೆಕ್ಸ್ಟ್ ಆಪರೆಂಟ್ 2 ಅನ್ನ ಬರೀರಿ, ಅವುಗಳ ಮಧ್ಯೆ ಇರುವಂತಹ ಆಪರೇಟರ್ ಅನ್ನ ಕೊನೆಗೆ ಬರೀಬೇಕು. ಸೊ ಇದಷ್ಟು ಸೇರಿ ಇವಾಗ ಏನಾಗುತ್ತೆ? ಸಪರೇಟ್ ಆಪರೆಂಟ್ ಆಗುತ್ತೆ. ನೆಕ್ಸ್ಟ್ ಮೈನಸ್ ಎಫ್ ಅದೇ ರೀತಿ ಉಳಿತು. ಈಗ ಎ ಪ್ಲಸ್ ಇದಷ್ಟು ಸೇರಿ ಒಂದು ಆಪರೆಂಟ್, ಮೈನಸ್ ಎಫ್ ಉಳಿದಿದೆ. ಪ್ಲಸ್ ಕೂಡ ಇದೆ, ಮೈನಸ್ ಕೂಡ ಇದೆ. ಯಾರಿಗೆ ಪ್ರಿಫರೆನ್ಸ್ ಜಾಸ್ತಿ? ಎರಡಕ್ಕೂ ಕೂಡ ಸೇಮ್ ಇರೋದ್ರಿಂದ ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿ. ಸೊ ಲೆಫ್ಟ್ ಇಂದ ರೈಟ್ ಇಂದ ನೋಡಿದ್ರೆ ಫಸ್ಟ್ ಪ್ಲಸ್ ಇದೆ. ಸೊ ಆಪರೆಂಟ್ 1 ಈಸ್ ಎ, ಆಪರೆಂಟ್ 2 ಯಾವುದು? ಬಿ ಡಿ ಸ್ಟಾರ್ ಇ ಸ್ಲಾಶ್. ಆಪರೇಟರ್ ಯಾವುದು? ಅವುಗಳ ಮಧ್ಯೆ ಇರೋದು ಪ್ಲಸ್. ಸೊ ಇವಾಗ ಇದಷ್ಟು ಸೇರಿ ಒಂದು ಸಪರೇಟ್ ಆಪರೆಂಟ್ ಆಗುತ್ತೆ. ಮೈನಸ್ ಎಫ್ ಅದೇ ರೀತಿ ಉಳಿತು. ಸೊ ಒಂದೇ ಒಂದು ಆಪರೇಟರ್ ಇರೋದು ಮೈನಸ್. ದಿಸ್ ಈಸ್ ಆಪರೆಂಟ್ 1, ದಿಸ್ ಈಸ್ ಆಪರೆಂಟ್ 2. ಸೊ ಏನಾಗುತ್ತೆ? ಫಸ್ಟ್ ಆಪರೆಂಟ್ 1 ಅನ್ನ ಬರೀರಿ, ನೆಕ್ಸ್ಟ್ ಆಪರೆಂಟ್ 2 ಅನ್ನ ಬರೀರಿ, ಅವುಗಳ ಮಧ್ಯೆ ಇರುವಂತಹ ಆಪರೇಟರ್ ಯಾವುದು? ಡಿವಿಷನ್. ಸೊ ಫಸ್ಟ್ ಆಪರೆಂಟ್ 1 ಈಸ್ ಎ, ಆಪರೆಂಟ್ 2 ಯಾವುದು? ಬಿ ಡಿ ಸ್ಟಾರ್ ಇ ಸ್ಲಾಶ್. ಆಪರೇಟರ್ ಯಾವುದು? ಅವುಗಳ ಮಧ್ಯೆ ಇರೋದು ಪ್ಲಸ್. ಸೊ ಇವಾಗ ಆಪರೆಂಟ್ 1 ಈಸ್ ಎ, ಆಪರೆಂಟ್ 2 ಅವುಗಳ ಮಧ್ಯೆ ಇರುವಂತಹ ಆಪರೇಟರ್ ಯಾವುದು? ಮೈನಸ್. ದಿಸ್ ಈಸ್ ಆಪರೆಂಟ್ 1, ದಿಸ್ ಈಸ್ ಆಪರೆಂಟ್ 2. ಸೊ ಏನಾಗುತ್ತೆ? ಫಸ್ಟ್ ಆಪರೆಂಟ್ 1 ಅನ್ನ ಬರೀರಿ,
ನೆಕ್ಸ್ಟ್ ಆಪರೆಂಟ್ 2 ಯಾವುದು ಎಫ್. ಸೊ ಲಾಸ್ಟ್ ಅಲ್ಲಿ ಆಪರೇಟರ್. ಸೊ ದಿಸ್ ಈಸ್ ದ ಪೋಸ್ಟ್ ಫಿಕ್ಸ್ ಕನ್ವರ್ಷನ್ ಆಫ್ ದಿಸ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಸೊ ಇದನ್ನೇ ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ, ಬಟ್ ಸ್ಟ್ಯಾಕ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದೇನಕ್ಕೆ, ಇದು ಒಂದು ಕುರ್ಡ್ ಮೆಥಡ್. ನನ್ನ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡೋದಕ್ಕೋಸ್ಕರ ಯಾವುದು ಈ ಮೆಥಡ್. ಸೊ ಅವ್ರು ಕೇಳಿರುವಂತದ್ದು ಸ್ಟ್ಯಾಕ್ ಮೆಥಡ್ ಅಲ್ಲಿ ನೀವು ಸಾಲ್ವ್ ಮಾಡಬೇಕು. ಸೊ ಸ್ಟ್ಯಾಕ್ ಮೆಥಡ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ. ಸೊ ಫಸ್ಟ್ ಮೊದಲನೇ ಕ್ವಶನ್, ನಾವಿಲ್ಲಿ 3 ಕಾಲಮ್ಗಳನ್ನ ಯೂಸ್ ಮಾಡ್ತೀವಿ. ಮೊದಲನೇ ಕಾಲಮ್ ಈ ಸಿಂಬಲ್, ಎರಡನೇ ಕಾಲಮ್ ನಾವು ಯೂಸ್ ಮಾಡುವಂತದ್ದು ಆಪರೇಟರ್, ಮೂರನೇ ಕಾಲಮ್ ನಾವು ಯೂಸ್ ಮಾಡುವಂತದ್ದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಸೊ ಇವಾಗ ಒಂದೊಂದೇ ಸಿಂಬಲ್ ಅನ್ನ ತಕೊಂತ ಬನ್ನಿ. ಮೊದಲನೇ ಈಕ್ವೇಶನ್ ಅಲ್ಲಿ, ಮೊದಲನೇ ಕ್ವಶನ್ ಅಲ್ಲಿ ಇರೋದು ಎ ಆಪರೆಂಡ ಆಪರೇಟರ್ ಆಪರೆಂಡ್. ಸೊ ಆಪರೆಂಡ್ ಅಂತಂದ್ರೆ ಪೋಸ್ಟ್ ಫಿಕ್ಸ್ ಗೆ ಡೈರೆಕ್ಟ್ ಆಗಿ ಬರೆದು ಬಿಡಬೇಕು. ಏನು ಆಪರೆಂಡ್ ಅಂದ್ರೆ ಡೈರೆಕ್ಟ್ ಆಗಿ ಪೋಸ್ಟ್ ಫಿಕ್ಸ್ ಗೆ ಬರೆದು ಬಿಡಬೇಕು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಸ್ಟಾರ್ ಅಂತ ಅಂದ್ರೇನು ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಇದೆ, ನನ್ನ ಆಪರೇಟರ್ ಅಥವಾ ಸ್ಟ್ಯಾಕ್ ಅಂತ ಕೂಡ ಕರಿತೀವಿ ಇದನ್ನ, ಸರಿನಾ. ಸೊ ಸ್ಟ್ಯಾಕ್ ಅಲ್ಲಿ ಖಾಲಿ ಇದೆ. ಸೊ ಏನ್ ಮಾಡ್ತೀನಿ, ಸ್ಟಾರ್ ಅನ್ನ ಇನ್ಸರ್ಟ್ ಮಾಡ್ತೀನಿ. ಅದೇ ರೀತಿ ಇರಲಿ, ಯಾವಾಗ ಆ ಕಡೆ ಶಿಫ್ಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್ ಇದೆ, ಕ್ಲೋಸ್ಡ್ ಬ್ರಾಕೆಟ್ ಇದೆ. ಸೊ ಸ್ಟಾರ್ ಅದೇ ರೀತಿ ಇರಲಿ, ಕ್ಲೋಸ್ಡ್ ಬ್ರಾಕೆಟ್ ಅದೇ ರೀತಿ ಇರಲಿ. ನೋಡಿ ಇದನ್ನ ಎಕ್ಸೆಪ್ಷನ್ ಅಂತ ಬರೆದಿರ್ತೀನಿ. ಯಾಕೆ ಅಂತ ನಾನು ಹೇಳ್ತೀನಿ. ಕ್ಲೋಸ್ಡ್ ಬ್ರಾಕೆಟ್ ಬರಲಿ, ಓಪನ್ ಬ್ರಾಕೆಟ್ ಬರಲಿ, ನಾನು ಯಾವಾಗ ಹೇಳ್ತೀನಿ ಅವಾಗ ಅದನ್ನ ಶಿಫ್ಟ್ ಮಾಡಬೇಕು, ಸರಿನಾ. ಅಲ್ಲಿವರೆಗೂ ಏನು ಕೂಡ ಅಪ್ಲೈ ಮಾಡಕ್ ಹೋಗ್ಬಿಡ್ರಿ. ಇದು ಜಾಸ್ತಿ ಪ್ರಿಫರೆನ್ಸ್ ಇದೆ. ಮಲ್ಟಿಪ್ಲಿಕೇಶನ್ಗೆ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ಸ್ ಅನ್ನ ಕಂಪೇರ್ ಮಾಡಿದ್ರೆ ಕಡಿಮೆ ಪ್ರಿಫರೆನ್ಸ್ ಇದೆ. ಇದನ್ನ ಆ ಕಡೆ ಕಳಿಸ್ಬೇಕಿತ್ತು, ಆ ರೀತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಇಸ್ ಅನ್ ಎಕ್ಸೆಪ್ಷನ್. ಸೊ ಎಕ್ಸೆಪ್ಷನ್ ಯಾವ ರೀತಿ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಯಾವುದು ಬಿ. ಸೊ ಬಿ ಇಸ್ ಎನ್ ಆಪರೆಂಡ್. ಸೊ ಆಪರೆಂಡ್ ಅಂತ ಅಂದ್ರೆ ನಾವು ಡೈರೆಕ್ಟ್ ಆಗಿ ಸ್ಟ್ಯಾಕಿಗೆ, ಸೊ ಆಪರೆಂಡ್ ಅಂತ ಅಂದ್ರೆ ನಾವು ಡೈರೆಕ್ಟ್ ಆಗಿ ಪೋಸ್ಟ್ ಫಿಕ್ಸ್ ಗೆ ಬರೀತೀವಿ. ಸೊ ಎ ಆಲ್ರೆಡಿ ಇತ್ತು, ಇವಾಗ ಬಿ ಕೂಡ ಇನ್ಸರ್ಟ್ ಆಗಿದೆ. ಆಪರೇಟರ್ಸ್ ಹಂಗೆ ಉಳ್ಕೊಂತವೆ ಸ್ಟ್ಯಾಕ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಬಂದಿದೆ. ಇವಾಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ, ಓಪನ್ ಬ್ರಾಕೆಟ್ ಇದೆ. ಸೊ ಏನು ಮಾಡಕ್ ಹೋಗ್ಬೇಡ್ರಿ, ಇಟ್ ಈಸ್ ಎನ್ ಎಕ್ಸೆಪ್ಷನ್. ಸೊ ಸುಮ್ಮನೆ ಇನ್ಸರ್ಟ್ ಮಾಡ್ತಾ ಹೋಗಿ ಅಷ್ಟೇ. ಸೊ ಮಲ್ಟಿಪ್ಲಿಕೇಶನ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ, ಎ ಮತ್ತೆ ಬಿ ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ ಈಸ್ ಸಿ. ಸಿ ಇಸ್ ಎನ್ ಆಪರೆಂಟ್. ಸೊ ಆಪರೆಂಟ್ ಅಂತಂದ್ರೆ ಡೈರೆಕ್ಟ್ ಆಗಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಲ್ಲಿ ಇನ್ಸರ್ಟ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಪ್ಲಸ್. ಸೊ ಪ್ಲಸ್ ಈಸ್ ಎನ್ ಆಪರೇಟರ್. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಯಾವ ಆಪರೇಟರ್ ಇದೆ ನೋಡಿ, ಮಲ್ಟಿಪ್ಲಿಕೇಶನ್ ಇದೆ. ಯಾವಾಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಹೈಯರ್ ಪ್ರೆಸಿಡೆನ್ಸ್ ಇರುವಂತ ಆಪರೇಟರ್ ಇರುತ್ತೆ, ಅವಾಗ ಆ ಹೈಯರ್ ಪ್ರೆಸಿಡೆನ್ಸ್ ಇರುವಂತ ಆಪರೇಟರ್ ಅನ್ನ ಆ ಕಡೆ ಕಳಿಸ್ತೀನಿ. ಏನು ನೋಟ್ ಅನ್ನ ಬರ್ಕೊಳ್ರಿ. ನೀವು ಯಾವಾಗ ಲೆಸ್ ಪ್ರೆಸಿಡೆನ್ಸ್ ಇರುವಂತ ಆಪರೇಟರ್ ಅನ್ನ ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ಮತ್ತೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಹೈಯರ್ ಪ್ರೆಸಿಡೆನ್ಸ್ ಇರುವಂತ ಆಪರೇಟರ್ ಇರುತ್ತೆ, ಪ್ಲಸ್ ಮತ್ತೆ ಮಲ್ಟಿಪ್ಲಿಕೇಶನ್ ನೋಡಿದ್ರೆ ಮಲ್ಟಿಪ್ಲಿಕೇಶನ್ ಜಾಸ್ತಿ ಅಲ್ವಾ. ಸೊ ಯಾವಾಗ ಕಡಿಮೆ ಪ್ರೆಸಿಡೆನ್ಸ್ ಇರೋದನ್ನ ಇನ್ಸರ್ಟ್ ಮಾಡೋದಕ್ಕೆ ಹೋದಾಗ ಜಾಸ್ತಿ ಪ್ರೆಸಿಡೆನ್ಸ್ ಇರೋದು ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುತ್ತೆ. ಆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರೋದನ್ನ ಆ ಕಡೆ ನಾವು ಶಿಫ್ಟ್ ಮಾಡ್ತೀವಿ. ಶಿಫ್ಟ್ ಟಾಪ್ ಆಫ್ stack operator if newly inserting operator has less precedence than top of stack operator. ಸರಿನಾ. ಏನು ಹೊಸದಾಗಿ ಇನ್ಸರ್ಟ್ ಮಾಡಬೇಕಾದ್ರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತಹ ಆಪರೇಟರ್ ಜಾಸ್ತಿ ಪ್ರೆಸಿಡೆನ್ಸ್ ಇದ್ರೆ ಹೊಸದಾಗಿ ಇನ್ಸರ್ಟ್ ಮಾಡೋದಕ್ಕಿಂತ ಅವಾಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರೋದನ್ನ ಆ ಕಡೆ ಕಳಿಸ್ಬೇಕು. ಸೊ ಸ್ಟಾರ್ ಓಪನ್ ಬ್ರಾಕೆಟ್ ಪ್ಲಸ್ ಇಲ್ಲಿ ಬರುತ್ತೆ, ಎ ಬಿ ಸಿ ಸ್ಟಾರ್, ಸ್ಟಾರ್ ಆ ಕಡೆ ಶಿಫ್ಟ್ ಆಯ್ತು. ನೆಕ್ಸ್ಟ್ ಡಿ. ಸೊ ಡಿ ಇಸ್ ಎನ್ ಆಪರೆಂಡ್. ಸೊ ಆಪರೆಂಡ್ ಅಂತ ಅಂದ್ರೆ ಡೈರೆಕ್ಟ್ ಆಗಿ ನಾವು ಪೋಸ್ಟ್ ಫಿಕ್ಸ್ ಗೆ ಬರೀಬಹುದು. ನೆಕ್ಸ್ಟ್ ಸ್ಟಾರ್ ಮಲ್ಟಿಪ್ಲಿಕೇಶನ್ ಬಂತು. ಸೊ ಇಲ್ಲಿ ನೋಡಿ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಲೋ ಪ್ರೆಸಿಡೆನ್ಸ್ ಇರೋದಿದೆ, ಹೊಸದಾಗಿ ಇನ್ಸರ್ಟ್ ಮಾಡ್ತಾ ಇರೋದು ಹೈ ಪ್ರೆಸಿಡೆನ್ಸ್. ಸೊ ಏನು ಮಾಡಂಗಿಲ್ಲ, ಜಸ್ಟ್ ಅದೇ ರೀತಿ ಬರ್ಕೊಳ್ಳಿ. ಇದನ್ನ ಸುಮ್ಮನೆ ಆಪರೇಟರ್ ಬರೀರಿ, ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅದೇ ರೀತಿ ಉಳ್ಕೊಳ್ಳುತ್ತೆ. ನೋಡಿ ನೆನಪಿರ್ಲಿ, ನಾನು ಹೊಸದಾಗಿ ಇನ್ಸರ್ಟ್ ಮಾಡುವಂತ ಆಪರೇಟರ್ ಟಾಪ್ ಆಫ್ ದಿ ಸ್ಟ್ಯಾಕಿಗಿನ್ನ ಕಡಿಮೆ ಪ್ರೆಸಿಡೆನ್ಸ್ ಇದ್ರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಆ ಕಡೆಗೆ, ಹೊಸದಾಗಿ ಇನ್ಸರ್ಟ್ ಮಾಡೋದು ಟಾಪ್ ಆಫ್ ದಿ ಸ್ಟ್ಯಾಕಿಗಿನ್ನ ಜಾಸ್ತಿ ಪ್ರೆಸಿಡೆನ್ಸ್ ಇದ್ರೆ ಸುಮ್ಮನೆ ಸಿಂಪಲ್ ಆಗಿ ಇನ್ಸರ್ಟ್. ಸೊ ಇಲ್ಲೇನಾಗಿತ್ತು, ಪ್ಲಸ್ ಆಸ್ ಲೆಸ್ ಪ್ರೆಸಿಡೆನ್ಸ್ ದೆನ್ ಸ್ಟಾರ್. ಸೊ ಏನ್ ಮಾಡಿದ್ವಿ, ಅದನ್ನ ಆ ಕಡೆ ಕಳಿಸಿದ್ವಿ.
ಮಲ್ಟಿಪ್ಲಿಕೇಶನ್ ಇಸ್ ಮೋರ್ ಪ್ರಿಸಿಡೆನ್ಸ್ ದನ್ ಪ್ಲಸ್, ಸೊ ಅದಕ್ಕೆ ಇಲ್ಲೇ ಸುಮ್ಮನೆ ಬರಬೇಕು ಅಷ್ಟೇ. ಸೊ ನೆಕ್ಸ್ಟ್ ಯಾವುದು ಇ. ಸೊ ಇ ಇಸ್ ಎನ್ ಆಪರೆಂಟ್. ಸೊ ಆಪರೆಂಟ್ ಅಂತ ಅಂದ್ರೆ ಡೈರೆಕ್ಟ್ ಆಗಿ ನಾವು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಲ್ಲಿ ಬರಿತಾ ಹೋಗ್ತೀವಿ, ಎ ಬಿ ಸಿ ಸ್ಟಾರ್ ಡಿ ಇ. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್. ಸೊ ಇವಾಗ ಕ್ಲೋಸ್ಡ್ ಬ್ರಾಕೆಟ್ ಬಂದಿತ್ತು, ಸೊ ನಾನು ಇಲ್ಲಿ ಬರಿತಾ ಹೋಗ್ತೀನಿ ಸರಿನಾ. ಸಿಂಬಲ್ ಯಾವುದು? ಕ್ಲೋಸ್ಡ್ ಬ್ರಾಕೆಟ್. ನೆಕ್ಸ್ಟ್ ಸ್ಟ್ಯಾಕ್, ನೆಕ್ಸ್ಟ್ ಪೋಸ್ಟ್ ಫಿಕ್ಸ್. ಸೊ ಸ್ಟ್ಯಾಕ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಗಳಿದ್ದು? ಸ್ಟಾರ್ ಇತ್ತು, ಓಪನ್ ಬ್ರಾಕೆಟ್ ಪ್ಲಸ್ ಸ್ಟಾರ್ ಇತ್ತು. ನನ್ನ ಪೋಸ್ಟ್ ಫಿಕ್ಸ್ ಅಲ್ಲಿ ಎ ಬಿ ಸಿ ಸ್ಟಾರ್ ಡಿ ಇ ಇತ್ತು. ಈಗ ಕ್ಲೋಸ್ಡ್ ಬ್ರಾಕೆಟ್ ಬಂದಿದೆ. ಸೊ ಕ್ಲೋಸ್ಡ್ ಬ್ರಾಕೆಟ್ ಇಲ್ಲಿ ಬರೆದ್ರೆ ಏನಾಯ್ತು? ಓಪನ್ ಬ್ರಾಕೆಟ್ ಕ್ಲೋಸ್ಡ್ ಬ್ರಾಕೆಟ್, ಅದರ ಒಳಗಡೆ ಸ್ವಲ್ಪ ಆಪರೇಟರ್ ಗಳಿದೆ. ಸೊ ಇವಾಗ ಏನ್ ಮಾಡಬೇಕು? ಅದ್ರ ಒಳಗಡೆ ಇದಾವಲ್ಲ ಆ ಆಪರೇಟರ್ಸ್, ಅವುಗಳನ್ನ ಮಾತ್ರ ಈ ಕಡೆ ಶಿಫ್ಟ್ ಮಾಡಬೇಕು. ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಅನ್ನ ಯೂಸ್ ಮಾಡಬಾರ್ದು. ನೆನಪಿರ್ಲಿ, ನಾವು ಪೋಸ್ಟ್ ಫಿಕ್ಸ್ ಆಗಿರ್ಲಿ ಪ್ರಿಫಿಕ್ಸ್ ಆಗಿರ್ಲಿ ಅದರಲ್ಲಿ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ಸ್ ಅನ್ನ ಯೂಸ್ ಮಾಡಲ್ಲ. ಕೇವಲ ಇನ್ಫಿಕ್ಸ್ ಅಲ್ಲಿ ಮಾತ್ರ ಈ ಒಂದು ಆಪರೇಟರ್ಸ್ ಯೂಸ್ ಆಗ್ತವೆ ಹೊರತು ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ಸ್ ಪೋಸ್ಟ್ ಫಿಕ್ಸ್ ಮತ್ತೆ ಪ್ರಿಫಿಕ್ಸ್ ಅಲ್ಲಿ ಯೂಸ್ ಆಗಲ್ಲ. ಸೊ ಅವುಗಳನ್ನ ಬರೆಯಂಗಿಲ್ಲ. ನಾವು ಏನ್ ಮಾಡ್ತೀವಿ? ಇವುಗಳ ಒಳಗಡೆ ಅಂದ್ರೆ ಓಪನ್ ಮತ್ತೆ ಕ್ಲೋಸ್ಡ್ ಒಳಗಡೆ ಇರುವಂತಹ ಆಪರೇಟರ್ ಗಳನ್ನ ಮಾತ್ರ ಶಿಫ್ಟ್ ಮಾಡ್ತೀವಿ. ಸೊ ಸ್ಟಾರ್ ಅದೇ ರೀತಿ ಉಳ್ಕೊಳುತ್ತೆ. ಇವುಗಳ ಒಳಗಡೆ ಇರೋದ್ರಲ್ಲಿ ಪ್ಲಸ್ ಇದೆ ಸ್ಟಾರ್ ಇದೆ. ಯಾವ್ದು ಫಸ್ಟ್? ರೈಟ್ ಟು ಲೆಫ್ಟ್ ಅಂತ ಅಂದ್ರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಯಾವ್ದು ಫಸ್ಟ್ ಇರುತ್ತೆ ಅದು. ಸೊ ಫಸ್ಟ್ ಯಾವ್ದು ಶಿಫ್ಟ್ ಆಗುತ್ತೆ? ಸ್ಟಾರ್. ನೆಕ್ಸ್ಟ್ ಯಾವ್ದು ಶಿಫ್ಟ್ ಆಗುತ್ತೆ? ಪ್ಲಸ್. ಸೊ ಸ್ಟಾರ್ ಮತ್ತೆ ಪ್ಲಸ್ ಹೋದಾಗ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಎರಡು ಕೂಡ ವ್ಯಾನಿಶ್ ಆಗ್ತವೆ. ಯಾಕಂತಂದ್ರೆ ಅವುಗಳನ್ನ ನಾನು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಲ್ಲಿ ಬರೆಯಂಗಿಲ್ಲ. ನೆಕ್ಸ್ಟ್ ಪ್ಲಸ್ ಇದೆ. ಸೊ ಪ್ಲಸ್ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ? ಮಲ್ಟಿಪ್ಲಿಕೇಶನ್ ಇದೆ. ಮಲ್ಟಿಪ್ಲಿಕೇಶನ್ ಇಸ್ ಮೋರ್ ಪ್ರಿಸಿಡೆನ್ಸ್ ದನ್ ಪ್ಲಸ್. ಸೊ ಹೊಸದಾಗಿ ಇನ್ಸರ್ಟ್ ಮಾಡ್ತಿರೋದು ಏನಾದ್ರೂ ಕೂಡ ಕಡಿಮೆ ಪ್ರಿಸಿಡೆನ್ಸ್ ಇದ್ದು ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಜಾಸ್ತಿ ಪ್ರಿಸಿಡೆನ್ಸ್ ಇರುವಂತ ಆಪರೇಟರ್ ಇದ್ರೆ ಆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇರುವಂತ ಆಪರೇಟರ್ ಶಿಫ್ಟ್ ಆಗುತ್ತೆ. ಸೊ ಅದನ್ನೇ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಪ್ಲಸ್ ಇಲ್ಲಿ ಬರುತ್ತೆ, ಸ್ಟಾರ್ ಆ ಕಡೆ ಶಿಫ್ಟ್ ಆಗುತ್ತೆ. ಎ ಬಿ ಸಿ ಸ್ಟಾರ್ ಡಿ ಇ ಸ್ಟಾರ್ ಪ್ಲಸ್ ಸ್ಟಾರ್. ಸೊ ಸ್ಟಾರ್ ಕೂಡ ಆ ಕಡೆ ಶಿಫ್ಟ್ ಆಯ್ತು. ನೆಕ್ಸ್ಟ್ ಇರುವಂತದ್ದು ಎಫ್. ಸೊ ಎಫ್ ಈಸ್ ಎನ್ ಆಪರೆಂಟ್. ಸೊ ಆಪರೆಂಟ್ ಆದ್ರೆ ಎಲ್ಲಿಗೆ ಬರಿಬೇಕು? ಡೈರೆಕ್ಟ್ ಆಗಿ ನಾವು ಪೋಸ್ಟ್ ಫಿಕ್ಸ್ ಬರಿಬೇಕು. ಎ ಬಿ ಸಿ ಸ್ಟಾರ್ ಡಿ ಇ ಸ್ಟಾರ್ ಪ್ಲಸ್ ಸ್ಟಾರ್ ಮತ್ತೆ ಎಫ್. ಸೊ ಇವಾಗ ನಮ್ಮ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಕೇವಲ ಪ್ಲಸ್ ಇದೆ. ಇನ್ನ ನಮಗೆ ಟ್ರಾವರ್ಸ್ ಮಾಡೋದಕ್ಕೆ ಯಾವುದೇ ಎಲಿಮೆಂಟ್ಸ್ ಅಥವಾ ಸಿಂಬಲ್ಸ್ ಇಲ್ಲ. ಸೊ ಇವಾಗ ನಾನು ಸ್ಟ್ಯಾಕ್ ಅನ್ನ ಎಂಟಿ ಮಾಡ್ಬೇಕು. ಸೊ ಎಂಟಿ ಮಾಡ್ಬೇಕು ಅಂತಂದ್ರೆ ಈ ಪ್ಲಸ್ ಆ ಕಡೆ ಹೋಗುತ್ತೆ, ಪ್ಲಸ್ ಆ ಕಡೆ ಹೋದ್ರೆ ಇದು ಎಂಟಿ ಆಯ್ತು. ಸೊ ನನ್ನ ಫೈನಲ್ ಆನ್ಸರ್ ಏನಾಗುತ್ತೆ? ಎ ಬಿ ಸಿ ಸ್ಟಾರ್ ಡಿ ಇ ಪ್ಲಸ್ ಸ್ಟಾರ್ ಎಫ್ ಪ್ಲಸ್. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಆಫ್ ಕನ್ವರ್ಷನ್ ಆಫ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್. ಸೊ ಎರಡನೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ನೆಕ್ಸ್ಟ್. ಸೊ ಎರಡನೇ ಪ್ರಾಬ್ಲಮ್ ಸೇಮ್ ಕಾಲಮ್ಸ್ ಅನ್ನ ಯೂಸ್ ಮಾಡಬೇಕು. ಒಂದು ಸಿಂಬಲ್, ಇನ್ನೊಂದು ಆಪರೇಟರ್ ಅಥವಾ ಇದನ್ನ ನಾವು ಸ್ಟ್ಯಾಕ್ ಅಂತ ಕೂಡ ಕರಿಬಹುದು. ನೆಕ್ಸ್ಟ್ ಮೂರನೇದು ಯಾವುದು? ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಸೊ ಸೇಮ್ ಪ್ರೋಸೆಸ್ ಬರ್ರಿ. ಫಸ್ಟ್ ಏನಿದೆ? ಓಪನ್ ಬ್ರಾಕೆಟ್ ಇದೆ. ಓಪನ್ ಬ್ರಾಕೆಟ್ ಅಥವಾ ಕ್ಲೋಸ್ಡ್ ಬ್ರಾಕೆಟ್ ಇದ್ರೆ ಎಕ್ಸೆಪ್ಷನ್. ಎರಡು ಕೂಡ ಬಂದಾಗ ಒಳಗಡೆ ಇರೋದನ್ನ ಮಾತ್ರ ಶಿಫ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಅದು ಎಕ್ಸೆಪ್ಷನ್. ಸೊ ಆಪರೇಟರ್ ಅಲ್ವಾ, ಸೊ ಅದಕ್ಕೋಸ್ಕರ ಆಪರೇಟರ್ ಕಾಲಮ್ ಅಲ್ಲಿ ಬರೀರಿ. ಪೋಸ್ಟ್ ಫಿಕ್ಸ್ ಅಲ್ಲಿ ಇನ್ನೂ ಯಾವುದು ಬಂದಿಲ್ಲ. ನೆಕ್ಸ್ಟ್ ಎ. ಸೊ ಎ ಇಸ್ ಎನ್ ಆಪರೆಂಟ್. ಸೊ ಡೈರೆಕ್ಟ್ ಆಗಿ ಪೋಸ್ಟ್ ಫಿಕ್ಸ್ ಬರೀಬಹುದು. ಪ್ಲಸ್. ಸೊ ಪ್ಲಸ್ ಇಸ್ ಎನ್ ಆಪರೆಂಟ್. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಓಪನ್ ಬ್ರಾಕೆಟ್ ಇದೆ. ಇಟ್ ಈಸ್ ಎನ್ ಎಕ್ಸೆಪ್ಷನ್. ನಾನು ಹೇಳೋವರೆಗೂ ಕೂಡ ಏನು ಚೇಂಜಸ್ ಮಾಡಬಹುದು. ಸೊ ಜಸ್ಟ್ ಇನ್ಸರ್ಟ್ ದಿ ಪ್ಲಸ್ ಇನ್ ಟು ದ ಸ್ಟ್ಯಾಕ್ ಆರ್ ದಿ ಆಪರೇಟರ್. ಎ ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಓಪನ್ ಬ್ರಾಕೆಟ್. ಸೊ ಓಪನ್ ಬ್ರಾಕೆಟ್ ಪ್ಲಸ್ ಇತ್ತು, ಇವಾಗ ಓಪನ್ ಬ್ರಾಕೆಟ್ ಬರ್ತಾ ಇದೆ. ಓಪನ್ ಮತ್ತೆ ಕ್ಲೋಸ್ಡ್ ಅವುಗಳ ಒಳಗಡೆ ಇರೋದನ್ನ ಮಾತ್ರ ಶಿಫ್ಟ್ ಮಾಡಬೇಕು. ಓಪನ್ ಬ್ರಾಕೆಟ್ ಬಂದ್ರೆ ಅದೇ ರೀತಿ ಬರೀತಾ ಇರಿ, ಏನಾಗಲ್ಲ. ಸೊ ಎ. ನೆಕ್ಸ್ಟ್ ಬಿ. ಸೊ ಬಿ ಇಸ್ ಎನ್ ಆಪರೆಂಟ್. ಸೊ ಆಪರೆಂಟ್ ಅಂತ ಅಂದ್ರೆ ಅದು ಡೈರೆಕ್ಟ್ ಪೋಸ್ಟ್ ಫಿಕ್ಸ್. ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಬರ್ತಾ ಇದೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಕ್ಲೋಸ್ಡ್ ಬ್ರಾಕೆಟ್ ಇದೆ. ಸೊ ಬ್ರಾಕೆಟ್ ಇದ್ರೆ ಇಟ್ ಈಸ್ ಎನ್ ಎಕ್ಸೆಪ್ಷನ್. ಸುಮ್ಮನೆ ಬರೀತಾ ಹೋಗ್ಬೇಕಷ್ಟೇ. ಸ್ಟಾರ್ ಎ ಬಿ ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ ಸಿ. ಸೊ ಸಿ ಇಸ್ ಎನ್ ಆಪರೆಂಟ್. ಸೊ ಆಪರೆಂಟ್ ಅಂತಂದ್ರೆ ಏನು? ಡೈರೆಕ್ಟ್ ಆಗಿ ನಾವು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಗೆ ಇನ್ಸರ್ಟ್ ಮಾಡ್ತೀವಿ. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್. ಓಪನ್ ಬ್ರಾಕೆಟ್ ಪ್ಲಸ್ ಓಪನ್ ಬ್ರಾಕೆಟ್ ಸ್ಟಾರ್. ಇವಾಗ ಕ್ಲೋಸ್ಡ್ ಬ್ರಾಕೆಟ್ ಬಂದಿದೆ. ಸೊ ಕ್ಲೋಸ್ಡ್ ಬ್ರಾಕೆಟ್ ಬಂತು ಅಂದ್ರೆ ಓಪನ್ ಮತ್ತೆ ಕ್ಲೋಸ್ಡ್ ಒಳಗಡೆ ಇರುವಂತ ಆಪರೇಟರ್ ಅನ್ನ ಆ ಕಡೆ ಶಿಫ್ಟ್ ಮಾಡಬೇಕು. ಇವೆರಡು ಕೂಡ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಅನ್ನ ತೆಗೆದಾಕ್ಬೇಕು. ಸೊ ಎ ಬಿ ಸಿ ಅವುಗಳ ಒಳಗಡೆ ಇರೋದು ಸ್ಟಾರ್ ಮಾತ್ರ. ಸೊ ಸ್ಟಾರ್ ಅನ್ನ ಆ ಕಡೆ ಕಳಿಸಿದ್ರೆ ಸ್ಟಾರ್ ಜೊತೆಗೆ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಕೂಡ ವ್ಯಾನಿಶ್ ಆಯ್ತು. ನೆಕ್ಸ್ಟ್ ಡಿವಿಷನ್. ಸೊ ಡಿವಿಷನ್ ಅನ್ನ ನಾನು ಹಾಕ್ತಾ ಇದ್ದೀನಿ.
ಮತ್ತೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ ಪ್ಲಸ್ ಇದೆ. ಡಿವಿಷನ್ ಈಸ್ ಹ್ಯಾವಿಂಗ್ ಮೋರ್ ಪ್ರೆಸಿಡೆನ್ಸ್ ದೆನ್ ಪ್ಲಸ್. ಸೊ ನಾನು ಹೊಸದಾಗಿ ಇನ್ಸರ್ಟ್ ಮಾಡ್ತಿರೋದು ಈಸ್ ಹ್ಯಾವಿಂಗ್ ಮೋರ್ ಪ್ರೆಸಿಡೆನ್ಸ್ ದೆನ್ ಟಾಪ್ ಆಫ್ ದಿ ಸ್ಟ್ಯಾಕ್. ಸೊ ಅವಾಗ ಏನು ಮಾಡೋದು, ಸಿಂಪಲ್ ಡೈರೆಕ್ಟ್ ಆಗಿ ಹಾಕ್ತೀವಿ. ಏನಾದ್ರೂ ಕೂಡ ಇಲ್ಲಿ ಹೊಸದಾಗಿ ಇನ್ಸರ್ಟ್ ಮಾಡೋದು ಈಸ್ ಹ್ಯಾವಿಂಗ್ ಲೆಸ್ ಪ್ರೆಸಿಡೆನ್ಸ್ ದೆನ್ ಟಾಪ್ ಆಫ್ ದಿ ಸ್ಟ್ಯಾಕ್ ಆದ್ರೆ ಮಾತ್ರ ಶಿಫ್ಟ್. ಸೊ ಎ ಬಿ ಸಿ ಸ್ಟಾರ್ ಅದೇ ರೀತಿ ಉಳ್ಕೊಳ್ಳುತ್ತೆ. ಸೊ ಇವಾಗ ಹೊಸದಾಗಿ ಈ ಕಡೆ ಬರಿತಾ ಹೋಗ್ತೀನಿ. ಸಿಂಬಲ್, ನೆಕ್ಸ್ಟ್ ಆಪರೇಟರ್, ನೆಕ್ಸ್ಟ್ ಇಟ್ ವಿಲ್ ಬಿ ಪೋಸ್ಟ್ ಫಿಕ್ಸ್. ಸೊ ನೆಕ್ಸ್ಟ್ ಸಿಂಬಲ್ ಯಾವುದು, ಓಪನ್ ಬ್ರಾಕೆಟ್. ಸೊ ಓಪನ್ ಬ್ರಾಕೆಟ್ ಇಸ್ ದ ನೆಕ್ಸ್ಟ್ ಸಿಂಬಲ್. ಸೊ ಆಪರೇಟರ್ ಅಲ್ಲಿ ಏನೇನಿದೆ, ಓಪನ್ ಬ್ರಾಕೆಟ್ ಪ್ಲಸ್ ಡಿವಿಷನ್ ಓಪನ್ ಬ್ರಾಕೆಟ್. ನೆಕ್ಸ್ಟ್ ಇವಾಗ ಓಪನ್ ಬ್ರಾಕೆಟ್ ಇತ್ತಲ್ಲ ಅದನ್ನು ಇನ್ಸರ್ಟ್ ಮಾಡಿದ್ದೀನಿ. ಪೋಸ್ಟ್ ಫಿಕ್ಸ್ ವಿಲ್ ಬಿ ಸೇಮ್, ಎ ಬಿ ಸಿ ಸ್ಟಾರ್. ನೆಕ್ಸ್ಟ್ ಈಸ್ ಡಿ. ಸೊ ಡಿ is an operand, directly insert it into the. ಸೊ ಡಿ is an operand, ಡೈರೆಕ್ಟ್ ಆಗಿ ನಾವು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಗೆ ಇನ್ಸರ್ಟ್ ಮಾಡಬಹುದು. ನೆಕ್ಸ್ಟ್ ಮೈನಸ್. ಸೊ ಮೈನಸ್ is an operator. ಸೊ ಮೈನಸ್ is an operator. ಸೊ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಏನಿದೆ, ಓಪನ್ ಬ್ರಾಕೆಟ್ ಇದೆ. ಬ್ರಾಕೆಟ್ ಇದ್ರೆ ಎಕ್ಸೆಪ್ಷನ್ ಏನು ಮಾಡಂಗಿಲ್ಲ, ಸುಮ್ಮನೆ ಇನ್ಸರ್ಟ್ ಮಾಡಬೇಕು. ಕ್ಲೋಸ್ ಬ್ರಾಕೆಟ್ ಪ್ಲಸ್ ಸ್ಲಾಶ್ ಓಪನ್ ಬ್ರಾಕೆಟ್ ಪ್ಲಸ್ ಡಿವಿಷನ್ ಓಪನ್ ಬ್ರಾಕೆಟ್ ಮೈನಸ್ ಎ ಬಿ ಸಿ ಸ್ಟಾರ್ ಡಿ. ನೆಕ್ಸ್ಟ್ ಇ ಈಸ್ ಎನ್ ಆಪರೆಂಡ್. ಸೊ ಆಪರೆಂಡ್ ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಪೋಸ್ಟ್ ಫಿಕ್ಸ್ ಗೆ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್. ಕ್ಲೋಸ್ಡ್ ಬ್ರಾಕೆಟ್ ಬಂತು ಇವಾಗ. ಓಪನ್ ಪ್ಲಸ್ ಡಿವಿಷನ್ ಓಪನ್ ಮೈನಸ್, ಇವಾಗ ಕ್ಲೋಸ್ಡ್ ಬ್ರಾಕೆಟ್ ಬಂತು ಅಂದ್ರೆ ಓಪನ್ ಮತ್ತೆ ಕ್ಲೋಸ್ಡ್ ಒಳಗಡೆ ಇರುವಂತಹ ಆಪರೇಟರ್ ಅನ್ನ ಆ ಕಡೆ ಕಳಿಸಬೇಕು. ಸೊ ಎ ಬಿ ಸಿ ಸ್ಟಾರ್ ಡಿ ಇ. ಈ ಮೈನಸ್ ಆ ಕಡೆ ಹೋಗುತ್ತೆ. ಆ ಮೈನಸ್ ಜೊತೆಗೆ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಕೂಡ ವ್ಯಾನಿಶ್ ಆಯಿತು. ನೆಕ್ಸ್ಟ್ ಯಾವುದು, ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಇದೆ. ಸೊ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಓಪನ್ ಬ್ರಾಕೆಟ್ ಪ್ಲಸ್ ಡಿವಿಷನ್ ಕ್ಲೋಸ್ಡ್ ಬ್ರಾಕೆಟ್ ಎ ಬಿ ಸಿ ಸ್ಟಾರ್ ಡಿ ಇ ಮೈನಸ್. ಇಷ್ಟು ಉಳಿದಿತ್ತು. ಇವಾಗ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಬಂದಿದೆ. ಸೊ ಅವುಗಳ ಒಳಗಡೆ ಇರುವಂತಹ ಆಪರೇಟರ್ಸ್ ಅನ್ನ ಆ ಕಡೆ ಶಿಫ್ಟ್ ಮಾಡಬೇಕು. ಸೊ ಫಸ್ಟ್ ಯಾವುದು, ಟಾಪ್ ಆಫ್ ದಿ ಸ್ಟ್ಯಾಕ್ ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದು ಫಸ್ಟ್ ಡಿವಿಷನ್ ಶಿಫ್ಟ್ ಆಗುತ್ತೆ, ನೆಕ್ಸ್ಟ್ ಪ್ಲಸ್ ಶಿಫ್ಟ್ ಆಗುತ್ತೆ. ಸೊ ಡಿವಿಷನ್ ಮತ್ತೆ ಪ್ಲಸ್ ಹೋಯ್ತು ಅಂತಂದ್ರೆ ಅದ್ರ ಜೊತೆ ನಮ್ಮ ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ವ್ಯಾನಿಶ್ ಆಗುತ್ತೆ. ನನ್ನ ಸ್ಟ್ಯಾಕ್ ಅಥವಾ ಆಪರೇಟರ್ ಎಂಟಿ ಆಯ್ತು. ಆಪರೇಟರ್ ಎಂಟಿ ಆಯ್ತು ಅಂತಂದ್ರೆ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ದಿಸ್ ಈಸ್ ದ ಪೋಸ್ಟ್ ಫಿಕ್ಸ್ ಕನ್ವರ್ಷನ್ ಆಫ್ ದ ಗಿವನ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಸೊ ಪ್ರಾಬ್ಲಮ್ ಅರ್ಥ ಆಗಿದ್ದಾವೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಒಂದ್ 2-3 ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಪೋಸ್ಟ್ ಫಿಕ್ಸ್ ಅಲ್ಲಿ, ಒಂದೇ ಸಲ ಅರ್ಥ ಅಲ್ಲ. ಇದು ಒಂದೇ ಒಂದು ಕಂಡೀಷನ್ ನಿಮಗೆ ಗೊತ್ತಿದ್ರೆ ಸಾಕು, ಪ್ರಾಬ್ಲಮ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.